ಸ್ಕ್ರಿಪ್ಟ್ ಬರೆದ್ಮೇಲೆ ಫಸ್ಟು ಕೆಲವು ಫ್ರೆಂಡ್ಸಿಗೆ ಹೇಳಿದ ನಂತರ ಕಾಸ್ಟಿಂಗ್ ಅಂತ ಹೋದಾಗ ಫಸ್ಟ್ ಮಾತಾಡಿದ ಶ್ರುತಿ ಜೊತೆನೆ. ಆಮೇಲೆ ಸಿನಿಮಾನಲ್ಲಿ ಆಗಿದ್ದು ನನ್ನ ಜರ್ನಿ ಜೊತೆ ಮಧ್ಯದಲ್ಲಿ ಮಗು ಕೂಡ ಆಯಿತು ಶ್ರುತಿಗೆ. ಆ ಟೈಮ್ನಲ್ಲಿ ಒಂದು ಸತಿ ಇದು ಈ ಸಿನಿಮಾ ಮಾಡೋ ಒಂದು ಕ್ಲೋಸ್ನೆಸ್ ಇತ್ತು. ಇವಾಗ ಜೊತೆ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ಅದು ಕೂಡ ಯೋಚನೆ ಆಯಿತು. ಅದಾದಮೇಲೆ ಡೆಲಿವರಿ ಕೂಡ ಆಯಿತು. ಸೊ ಶಿ ಕೇಮ್ ಮದರ್ಹುಡ್ ನಂತರ ಶೂಟ್ ಮಾಡಿದ ಮೊದಲನೇ ಸಿನಿಮಾ ಇದು. ಅದರದ್ದು ನನಗೆ ಬಹಳ ಸಂತೋಷ ಇದೆ. ಜಾನಕಿ ನೋಡಿರೋ ಫಸ್ಟ್ ಸೆಟ್ ಸಾರಾಂಶ. ಸೊ ವೆರಿ ಹ್ಯಾಪಿ. ಶ್ರುತಿ ವಾಸ್ ದ ಮೋಸ್ಟ್ ಆಬ್ವಿಯಸ್ ಚಾಯ್ಸ್. ಆ್ಯಂಡ್ ಆ ಪಾತ್ರಕ್ಕೆ ಡಾನ್ಸರ್ ಕೂಡ ಒಂದು ಲೆವೆಲ್ಗೆ ತುಂಬ ಸ್ವಂತಿಕೆ ಇರೋವಂಥ ಕ್ಯಾರೆಕ್ಟರ್. ಅವಳಿಗೆ ಅನಿಸಿದ್ದು ನಿಜವಾಗಿ ಶಿ ಸೇಸ್ ಇಟ್ ಆ್ಯಸ್ ಇಟ್ ಈಸ್ ಅಂತಾರಲ್ಲ ಆ ರೀತಿ ಪಾತ್ರ. ಸೊ ಅವಳಿಗೆ ಎಲ್ಲೋ ಒಂದು ಕಡೆ ಹತ್ತಿರ ಕೂಡ ಆಗುತ್ತೆ ಅನಿಸುತ್ತೆ ನನಗದು. ಅದ್ರ ಬಗ್ಗೆ ಎರಡು ಯೋಚನೆ ಇರಲೇ ಇರಲಿಲ್ಲ. ದೀಪಕ್ ನನಗೆ ಪರಿಚಯ ಆಗಿದ್ದು ಅಯನದ ನಂತರ. ಅಯನ ಮಾರ್ಕೆಟಿಂಗ್ ಫೇಸ್ನಲ್ಲಿದ್ದಾಗ ದೀಪಕ್ ನನಗೆ ಪರಿಚಯ ಆಗಿದ್ದು. ಆ್ಯಂಡ್ ಅವನ ವ್ಯಕ್ತಿತ್ವ ಯಾರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತು. ಅವನು ತುಂಬ ಈಸಿಯಾಗಿ ಎಲ್ಲರ ಜೊತೆ ಹೊಂದ್ಕೋತಾನೆ. ಆ್ಯಂಡ್ ಅವನದು ಎಷ್ಟು ಟ್ಯಾಲೆಂಟ್ ಇದೆ ಅದೆಲ್ಲ ಪಕ್ಕಕ್ಕಿಟ್ಟು ಅವನ ಸಂಬಂಧಗಳನ್ನ ಬೆಳೆಸ್ಕೋತಾನೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಅವನು ಎಷ್ಟು ಯೋಚನೆಯಿಂದ ಅವನು ನಟನೆ ತರ್ತಾನೋ ಅದಷ್ಟು ಯೋಚನೆ ಪಕ್ಕದಲ್ಲಿಟ್ಟು ಅವ್ನು ಫ್ರೆಂಡ್ಶಿಪ್ ಬೆಳೆಸ್ಕೊತಾನೆ, ರಿಲೇಷನ್ಶಿಪ್ ಒಂದು ಸೆಲ್ಫ್ಲೆಸ್ ಆಗಿ ಕೊಡ್ತಾನೆ. ಆ ಥರ ವ್ಯಕ್ತಿತ್ವ. ಸೊ ನಮ್ಮ ಒಡನಾಟ ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಈ ಪಾತ್ರಕ್ಕೆ ಕಾಸ್ಟಿಂಗ್ ಅಂತ ಬಂದಾಗ ಅದರದ್ದೊಂದು ಸಣ್ಣ ಸನ್ನಿವೇಶ ಇದೆ. ಇವಾಗ ಹೇಳೋದು ಸರಿಯಲ್ಲ, ಮೇ ಬಿ ಸಿನಿಮಾ ರಿಲೀಸ್ ಆದಮೇಲೆ ಆ ಕಥೆ ಕಡೆಗೆ ಹೋಗ್ಬೋದೇನೋ ನಾವು. ಬಟ್ ಈ ಎರಡು ಪಾತ್ರಗಳೇನಿದೆ, ನನ್ನ ಪಾತ್ರ ಏನಿದೆ ಮತ್ತು ದೀಪಕ್ ಪಾತ್ರ ಏನಿದೆ, ಅದರಲ್ಲಿ ಒಂದು ಮಟ್ಟಿಗೆ ಕಾನ್ವರ್ಸೇಷನ್ ಆಯಿತು. ಯಾರು ಯಾವ ಪಾತ್ರದಲ್ಲಿ ಹೆಂಗೆ ಹಂಚ್ಕೊಂಡು ಇದು ಮಾಡೋಣ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ದೀಪಕ್ ಮಾಡಿರೋ ಪಾತ್ರದಲ್ಲಿ ಸ್ವಲ್ಪ ಮೈನರ್ ವಿ ಎಫ್ ಎಕ್ಸ್ ಟ್ರ್ಯಾಕ್ಸ್ ಬರುತ್ತೆ. ಅದು ನಾನು ಮಾನಿಟರ್ ಹತ್ರ ಇದ್ದರೆ ಬೆಟರ್. ಇಲ್ಲ ಅಂತಂದರೆ ಶೂಟ್ ಮಾಡಿ ಮಾನಿಟರ್ ನೋಡಿ ಆ ಥರ ಸೆಟ್ಟಲ್ಲಿ ಟೈಮ್ ತೊಗೊಳೋದು ಬೇಡ. ಆ ಕಾರಣಕ್ಕೆ ನೀನು ಈ ಪಾತ್ರ ಮಾಡಿದ್ರೆ ನಾನು ಅದನ್ನು ಡೈರೆಕ್ಟಾಗಿ ಮಾನಿಟ್ರಲ್ಲಿ ಜಡ್ಜ್ ಮಾಡ್ಬೋದು ಅನ್ನೋ ಒಂದು ಡಿಸಿಷನಿಗೆ ಬಂದು ಹಾಕಿದ್ದು. ಇನ್ನೊಂದೇನೆಂದರೆ ನಾನು ಆ್ಯಕ್ಟರ್ ಆಗಿರೋ ಕಾರಣ ಸುಮಾರು ಸತಿ ಏನಾಗುತ್ತೆ, ಇವಾಗ ನಂದು ಲೂಸಿಯಾ, ಯೂ ಟರ್ನ್, ಬದ್ಮಾಶ್ ಮೂರಲ್ಲೂ ಡಾಕ್ಟರ್ ಪಾತ್ರ ಮಾಡಿದೆ. ಗಂಟು ಮುಟೆನಲ್ಲಿ ಐ ಪ್ಲೇಡ್ ಟೀಚರ್. ಆಮೇಲೆ ಸ್ವಾತಿ ಮುತ್ತಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಒಂದು ಮಟ್ಟಕ್ಕೆ ಒಂದು ಸ್ಟೀರಿಯೋ ಟೈಪ್ ಇದೆ. ಈ ಥರ ತುಂಬ ಡಿಗ್ನಿಟಿ ಇರೋವಂಥ ಕ್ಯಾರೆಕ್ಟರ್ ಕೊಡ್ತಾರೆ. ಅದು ಬಹಳ ಸಂತೋಷ. ಮೆಮೊರೇಬಲ್ ಸೀನ್ ಸಿಕ್ಕಿದೆ ನನಗೆ. ಬಟ್ ಎಟ್ ದ ಸೇಮ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಟು ಬಿ ಟ್ರಸ್ಟೆಡ್ ಅನ್ನೋ ಒಂದು ಹಂಬಲ ಇರುತ್ತಲ್ಲ. ಹಾಗಾಗಿ ನನ್ನ ಟೆಂಡೆನ್ಸಿ ಏನಿತ್ತು, ನಾನು ಕಾಸ್ಟ್ ಮಾಡಿದಾಗ ಪ್ರತಿಯೊಂದು ಪಾತ್ರಕ್ಕೂ ನಾನು ಅವ್ರನ್ನ ಟ್ರಸ್ಟ್ ಮಾಡ್ಬೋದು. ಅವರಲ್ಲಿ ಆ್ಯಕ್ಟಿಂಗ್ ಟ್ಯಾಲೆಂಟ್ ಇದೆ. ಈ ಪಾತ್ರಕ್ಕೆ ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಬಟ್ ಇದು ಸರಿಗೆ ಬಂದಿಲ್ಲ, ಒನ್ ಮೋರ್ ಮಾಡೋಣ ಅನ್ನೋ ಧೈರ್ಯ ನನಗಿರ್ಬೇಕು ಅವ್ರ ಜೊತೆ. ಆ ಫೌಂಡೇಶನ್ ಮೇಲೆ ನಾನು ಎಲ್ಲರನ್ನೂ ಒಗ್ಗೂಡಿಸಿರೋದು. ನಾಟ್ ಜಸ್ಟ್ ದೀಪಕ್, ಶ್ರುತಿ, ಶ್ವೇತಾ ಅಲ್ಲ, ಎಲ್ಲ ಪಾತ್ರಗಳಿಗೂ ಕೂಡ ನನಗೆ ಆ ಟ್ರಸ್ಟ್ ಇರೋರನ್ನ ಕರ್ಕೊಂಡು ಬಂದು ಈ ಸಿನಿಮಾ ಮಾಡಿದ್ದೀನಿ.